ಎಲ್ಲಾ ಸಮಾಜದವರಿಗೂ ಮಹಾಪೌರ ಸ್ಥಾನ ಬೇಕು ಅನ್ನೋದು ಅದರಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮಾಜಕ್ಕೂ ಕೊಡ್ಬೇಕನ್ನುವಂಥದ್ದು ಇತ್ತು. ಯಾವ ರೀತಿ ನಿಮ್ ಶೆಡ್ಯೂಲ್ ಮಾಡ್ಕೊಂಡಿದ್ದೀರಾ ಅಥವಾ ಮುಂದಿನ ದಿನಮಾನಗಳಲ್ಲಿ ಕೊಡ್ತೀರಾ ಏನು? ಭಾರತೀಯ ಜನತಾ ಪಕ್ಷದ ಸಮಾಜದ ಪ್ರತಿಯೊಂದು ಸಲ ಪ್ರತಿಯೊಬ್ಬರಿಗೆ ಅವಕಾಶ ಸಿಗಬೇಕು ಅನ್ನುವಂಥದ್ದು ಪಕ್ಷದ ಕಾರ್ಯಕ್ರಮ. ಆ ಪ್ರಕಾರ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಮಾಡಿ ರಾಜ್ಯದಲ್ಲೇ ಮೊದಲನೇ ಸಲ ನನಗೆ ನೇಕಾರ ಸಮಾಜದ ಪ್ರಮುಖರು ಭೇಟಿಯಾಗಿ ಹೇಳಿದ ಪ್ರಕಾರ ಮೊದಲನೇ ಬಾರಿಗೆ ರಾಜ್ಯದಾಗ ನೇಕಾರ ಸಮಾಜದವರಿಗೆ ಮಹಾಪೌರವನ್ನ ಕಲಿಸುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ ಅಂತ ಹೇಳಿ ಸಮಾಜ ಪ್ರಮುಖರು ಹೇಳಿದ್ರಿಂದ ಅದು ಒಂದು ಭಾಗ. ಎರಡನೇದು ಉಪಮಹಾಪೌರರಾಗಿ ನಮ್ಮ ಹಿಂದಿನ ಆಡಳಿತ ಪಕ್ಷದ ನಾಯಕರು ಕೊಂಗಾಲೆ ಅವರನ್ನು ಮಾಡಿದ್ರು. ಅದು ಲಿಂಗಾಯತ ಸಮಾಜಕ್ಕೆ ಕೊಟ್ಟಿದ್ರು. ಇನ್ನೂ ಒಂದು ವರ್ಷ ಅವಕಾಶ ಅದ, ಮುಂದಿನ ವರ್ಷ. ಅದರಲ್ಲಿ ನಿಶ್ಚಿತವಾಗಿ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಸರ್, ಈಗಾಗಲೇ ಹನುಮಂತ ಕೊಂಗಾಲೆ ಅವರು ಹುಡಾದ ಸದಸ್ಯರಾಗಿದ್ದರು ಮತ್ತು ಆಡಳಿತ ಪಕ್ಷದ ನಾಯಕರಾಗಿದ್ದರು ಮತ್ತು ಉಪಮಹಾಪೌರರಿಗೆ ಬಹಳ ಮಂದಿ ಆಕಾಂಕ್ಷಿ ಆಗಿದ್ದರು ಮತ್ತು ಅವರಿಗೆ ಹನುಮಂತ ಕೊಂಗಾಲೆ ಅವರು ಕೊಟ್ಟರು. ಒಟ್ಟಾರೆಯಾಗಿ ಪಕ್ಷದ ನಿರ್ಣಯನ್ನ ಎಲ್ಲರೂ ಮುಂಜಾನೆ ಇದು ಹೈಕಮಾಂಡ್ ಗತೆ ಬೇರೆ ಪಕ್ಷದಾಗಲ್ಲ. ಇವತ್ತೆಲ್ಲ ನಗರ ಸೇವಕರ ಮುಂಜಾನೆ ಕರೆದು ಯಾರ್ಯಾರ ಒಟ್ಟೆ ಸುಮಾರು 7 ಜನ ಮಹಾಪೌರರು, ಅದಕ್ಕೆ 6 ಜನ ಉಪಮಹಾಪೌರ ಹೆಸರನ್ನ ಕೊಟ್ಟಿದ್ರು. ಅವರೆಲ್ಲರೂ ಅಭಿಪ್ರಾಯ ಕೇಳಿದಾಗ ಎಲ್ಲರೂ ಕೋರ್ ಸಮಿತಿ ಏನು ನಿರ್ಣಯ ಮಾಡ್ತದೆ ನಾವು ಒಪ್ತೇವೆ ಅನ್ನುವಂಥದ್ದನ್ನು ಹೇಳಿದರು. ಅವ್ರವ್ರ ಅಭಿಪ್ರಾಯ ತಗೊಂಡು ಸಾಧಕ ಬಾಧಕ ವಿಚಾರ ಮಾಡಿ ನಿರ್ಣಯ ತಗೊಂಡಿದ್ದ. ಅವಿರೋಧ ಆಯ್ಕೆ ಅಥವಾ ಎಲೆಕ್ಷನ್ ಆಗುತ್ತೆ, ಅದು ಅವರು ವಿರೋಧ ಪಕ್ಷದವರು ತುಂಬಿದ್ರೆ ಚುನಾವಣೆ ಆಗೋದು. ವಿರೋಧ ಪಕ್ಷದವ್ರು ತುಂಬಿದ್ರೆ ಅವ್ರಿಗೆ ಬಹುಮತ ಇಲ್ಲ. ಆದ್ರೂ ಅವ್ರ ಏನ್ ಮಾಡ್ತಾರೆ ನೋಡ್ಬೇಕು. ಪ್ರತಿ ಸಲನೂ ಸ್ಪಷ್ಟವಾದಂತ ಬಹುಮತ ನಿಮಗಿದೆ. ಏನ್ ನೀವು ಕೇಳಿದ್ರೆ ಸಮಾಜಕ್ಕೂ ಕೊಡ್ಬೇಕನ್ನೋದು ಇತ್ತು. ಯಾವ ರೀತಿ ನಿಮ್ ಶೆಡ್ಯೂಲ್ ಮಾಡ್ಕೊಂಡಿದ್ದೀರಾ ಅಥವಾ ಮುಂದಿನ ದಿನಮಾನಗಳಲ್ಲಿ ಕೊಡ್ತೀರಾ? ಭಾರತೀಯ ಜನತಾ ಪಕ್ಷದ ಮಹಾನಗರ ಪಾಲಿಕೆ ಬಹುಮತ ಬಂದು ಇದು 4ನೇ ಮಹಾಪೌರ. ಈಗಾಗಲೇ 3 ಮಹಾಪೌರರು ಆಯ್ಕೆಯಾಗಿದ್ದಾರೆ. ಇದು 4ನೇ ಮಹಾಪೌರ. ಬೆಳಗಾವಿಯಲ್ಲಿರುವಂತಹ ಪ್ರಮುಖ ಸಮಾಜದ ಪ್ರತಿಯೊಂದು ಸಲ ಪ್ರತಿಯೊಬ್ಬರಿಗೆ ಅವಕಾಶ ಸಿಗಬೇಕು ಅನ್ನುವಂಥದ್ದು ಪಕ್ಷದ ಕಾರ್ಯಕ್ರಮ. ಆ ಪ್ರಕಾರ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಎಲ್ಲ ವಿಚಾರಗಳನ್ನ ಮಾಡಿ ರಾಜ್ಯದಲ್ಲೇ ಮೊದಲನೇ ಸಲ ನನಗೆ ನೇಕಾರ ಸಮಾಜದ ಪ್ರಮುಖರು ಭೇಟಿಯಾಗಿ ಹೇಳಿದ ಪ್ರಕಾರ ಮೊದಲನೇ ಬಾರಿಗೆ ರಾಜ್ಯದಾಗ ನೇಕಾರ ಸಮಾಜದವರಿಗೆ ಮಹಾಪೌರವನ್ನ ಕಲಿಸುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ ಅಂತ ಹೇಳಿ ಸಮಾಜ ಪ್ರಮುಖರು ಹೇಳಿದ್ರಿಂದ ಅದು ಒಂದು ಭಾಗ. ಎರಡನೇದು ಉಪಮಹಾಪೌರರಾಗಿ ನಮ್ಮ ಹಿಂದಿನ ಆಡಳಿತ ಪಕ್ಷದ ನಾಯಕರು ಕೊಂಗಾಲೆ ಅವರನ್ನು ಮಾಡಿದ್ರು. ಅದು ಲಿಂಗಾಯತ ಸಮಾಜಕ್ಕೆ ಕೊಟ್ಟಿದ್ರು. ಇನ್ನೂ ಒಂದು ವರ್ಷ ಅವಕಾಶ ಅದ, ಮುಂದಿನ ವರ್ಷ. ಅದರಲ್ಲಿ ನಿಶ್ಚಿತವಾಗಿ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಸರ್, ಈಗಾಗಲೇ ಹನುಮಂತ ಕೊಂಗಾಲೆ ಅವರು ಹುಡಾದ ಸದಸ್ಯರಾಗಿದ್ದರು ಮತ್ತು ಆಡಳಿತ ಪಕ್ಷದ ನಾಯಕರಾಗಿದ್ದರು ಮತ್ತು ಉಪಮಹಾಪೌರರಿಗೆ ಬಹಳ ಮಂದಿ ಆಕಾಂಕ್ಷಿ ಆಗಿದ್ದರು ಮತ್ತು ಅವರಿಗೆ ಹನುಮಂತ ಕೊಂಗಾಲೆ ಅವರು ಕೊಟ್ಟರು. ಒಟ್ಟಾರೆಯಾಗಿ ಪಕ್ಷದ ನಿರ್ಣಯನ್ನ ಎಲ್ಲರೂ ಮುಂಜಾನೆ ಇದು ಹೈಕಮಾಂಡ್ ಗತೆ ಬೇರೆ ಪಕ್ಷದಾಗಲ್ಲ. ಇವತ್ತೆಲ್ಲ ನಗರ ಸೇವಕರ ಮುಂಜಾನೆ ಕರೆದು ಯಾರ್ಯಾರ ಒಟ್ಟೆ ಸುಮಾರು 7 ಜನ ಮಹಾಪೌರರು, ಅದಕ್ಕೆ 6 ಜನ ಉಪಮಹಾಪೌರ ಹೆಸರನ್ನ ಕೊಟ್ಟಿದ್ರು. ಅವರೆಲ್ಲರೂ ಅಭಿಪ್ರಾಯ ಕೇಳಿದಾಗ ಎಲ್ಲರೂ ಕೋರ್ ಸಮಿತಿ ಏನು ನಿರ್ಣಯ ಮಾಡ್ತದೆ ನಾವು ಒಪ್ತೇವೆ ಅನ್ನುವಂಥದ್ದನ್ನು ಹೇಳಿದರು. ಅವ್ರವ್ರ ಅಭಿಪ್ರಾಯ ತಗೊಂಡು ಸಾಧಕ ಬಾಧಕ ವಿಚಾರ ಮಾಡಿ ನಿರ್ಣಯ ತಗೊಂಡಿದ್ದ. ಅವಿರೋಧ ಆಯ್ಕೆ ಅಥವಾ ಎಲೆಕ್ಷನ್ ಆಗುತ್ತೆ, ಅದು ಅವರು ವಿರೋಧ ಪಕ್ಷದವರು ತುಂಬಿದ್ರೆ ಚುನಾವಣೆ ಆಗೋದು. ವಿರೋಧ ಪಕ್ಷದವ್ರು ತುಂಬಿದ್ರೆ ಅವ್ರಿಗೆ ಬಹುಮತ ಇಲ್ಲ. ಆದ್ರೂ ಅವ್ರ ಏನ್ ಮಾಡ್ತಾರೆ ನೋಡ್ಬೇಕು. ಪ್ರತಿ ಸಲನೂ ಸ್ಪಷ್ಟವಾದಂತ ಬಹುಮತ ನಿಮಗಿದೆ, ಬಿಜೆಪಿಗಿದೆ. ಆದ್ರೂ ಕೂಡ ಎದುರಾಳಿಗಳು ಮತ್ತೆ ನಾಮಪತ್ರ ಚುನಾವಣೆ ಪ್ರಕ್ರಿಯೆಯನ್ನು ಮಾಡ್ತಾರೆ. ತಾವು ಹೇಳಬಹುದಲ್ಲ, ಒಂದು ಇಲ್ಲ ಬಹುಮತ ಇಲ್ಲಿರುವಾಗ ಮತ್ತೆ ಯಾಕೆ ಚುನಾವಣೆ? ಬಹುಮತ ಇದ್ದು ಅವ್ರು ಚುನಾವಣೆ ಮಾಡ್ತಾರ ಅಂದ್ರೆ ತಿಳ್ಕೊಂಡ್ಬಿಡಲ್ಲ ಅವ್ರ ಮನಸ್ಥಿತಿ ಹೆಂಗೈತೆ ಅಂತ ಹೇಳಿ.
ಮತ್ತು ಮಹಾನಗರ ಪಾಲಿಕೆ ನಡೆಸುವಾಗ ಎಲ್ಲರದ್ದು ಸರ್ಕಾರ ಬೇಕಂತ ಹೇಳಿದ್ದೀವಿ, ಆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಆದರೂ ಮತ್ತು ತಮ್ಮ ಕ್ಯಾಂಡಿಡೇಟ್ ನಿಲ್ಲಿಸಿ ಚುನಾವಣೆ ಮಾಡುವಂಥದ್ದು ಅವ್ರ ಪ್ರಯತ್ನ ಅದ. ಹೀಗಾಗಿ ನಾವೇನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಅವ್ರು ತಿಳ್ಕೊಬೇಕಾಗ್ತದೆ. ನಮ್ಮ 37 ಅದಾವ, ಅವರು 21 ಅದಾವ, ಪ್ಲಸ್ ನಾನು ಸಾಮಾನ್ಯ ತಳವಾರವರು ಜಗದೀಶ್ ಶೆಟ್ಟರ್ ಅವರು ಸಾಹೇಬರು 3 ಮಂದಿ ಮತ್ತು ವೋಟರ್ಸ್ ಇದ್ದೀವಿ. ಅಲ್ಲಿ ನಾವು 40 ಆಗ್ತೀವಿ, ಅಲ್ಲಿ ಮತ್ತು 3 ಜನ, ಅವ್ರು 24 ಆಗ್ತಾರೆ, ಅಲ್ಲಿ 3 ಜನ ವೋಟರ್ಸ್ ಆಗ್ತಾರೆ. 24 40 ಎಲ್ಲಿ ಜಮೀನು ಆಸ್ಮಾನ್ ಫರಕ್ ಅದ. ಆದ್ರೂ ಅವ್ರು ನಿಂದಿರ್ತೇವೆ ಅಂತ ಹೇಳಿ ನಾಮಿನೇಷನ್ ಮಾಡ್ತೇವೆ ಅಂತ ಅನ್ನೋದು ನನಗೆ ಇದ್ದಿದ್ದು ಮಾಹಿತಿ. ಮಾಡಲಿ, ಚುನಾವಣೆ ಉತ್ತರ ಸಿಗ್ತದೆ. ಅದು ಹಗಲ ಕನಸ. ಈಗ ಮೇಯರನ್ನು ಕ್ಯಾನ್ಸಲ್ ಮಾಡಿದಾರಲ್ಲ, ಮೇಯರಂದು 2 ಸಲ ಕ್ಯಾನ್ಸಲ್ ಆಯ್ತು. ಮೊದಲು ಅವ್ರು ನಾಮಿನೇಷನ್ ಮಾಡೋಕ್ಕಿಂತ ಮೊದಲನೇ ಅವ್ರ ಸದಸ್ಯತ್ವರದ್ದಾಯ್ತು. ಅದು ಹೈಕೋರ್ಟ್ದಿಂದ ಅದಕ್ಕೆ ಸ್ಟೇ ಬಂದು ಅದು ಮಂಗಳಾರತಿ ಮಾಡಿಕೊಂಡ್ರು ಕಾಂಗ್ರೆಸ್ ಸರ್ಕಾರದವರು. ಅದಾದ ನಂತರ ಅವ್ರು ಆಸ್ತಿ ತೋರಿಸಿಲ್ಲ ತಮ್ಮ ಅಂತೇಳಿ ಅದಕ್ಕೂ ಸ್ಟೇ ಸಿಕ್ತು. ಅದು ಒಂದು ಮಂಗಳಾರತಿ ಆಯ್ತು. ಇನ್ನೂ 2 ಮಂಗಳಾರತಿ ಮಾಡ್ಕೋಬೇಕು ಅನ್ನೋದು ಅವ್ರು ವಿಚಾರ ಮಾಡ್ಕೋಬೇಕು. ಈಗ ಇಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದೆ, ಪಾಲಿಕೆ ಸರ್ಕಾರ ಕಾಂಗ್ರೆಸ್ ಇದೆ. ಯಾವ ರೀತಿಯಾಗಿ ಸಮನ್ವಯತೆಯಿಂದ ಕೆಲಸ ಮಾಡ್ತಾ ಇದೆಯಾ? ಕೊಡ್ಬೇಕಾದಂತ ಅನುದಾನವನ್ನು ಕೊಡ್ತಾ ಇದೆಯಾ ಅಥವಾ ಏನಾದ್ರು ಅನ್ಯಾಯ ಮಾಡ್ತಾ ಇದೆಯಾ? ಇವತ್ತಿಗೆ ಸರ್ಕಾರಕ್ಕೆ ಬಂದು 2.5 ವರ್ಷ ಆಯ್ತು. ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಬಂದಾಗಿಂದ ಬೆಳಗಾವಿ ಮಹಾನಗರ ಪಾಲಿಕೆಗೆ 100 ಕೋಟಿ ರೂಪಾಯಿ ಅನುದಾನ, ವಿಶೇಷ ಅನುದಾನ ಕೊಡುವಂಥದ್ದು ಯಡಿಯೂರಪ್ಪನವ್ರ ಸಾಹೇಬರು ಪ್ರಾರಂಭ ಮಾಡಿದ್ರು. ಎಲ್ಲ ಮಹಾನಗರ ಪಾಲಿಕೆ, ಅದು ಬೆಳಗಾವಿ ಮಹಾನಗರ ಪಾಲಿಕೆ ಹಿಡ್ಕೊಂಡು. ಅದಾದ ನಂತರ ಸದಾನಂದ ಗೌಡರು ಆಗಿರಲಿ, ಜಗದೀಶ್ ಶೆಟ್ಟರ್ ಸಾಹೇಬ್ ಆಗಲಿ, ನಮ್ಮ ಅಧಿಕಾರ ಇದ್ದಾಗ ಪ್ರತಿಯೊಬ್ಬ ಮುಖ್ಯಮಂತ್ರಿ 100 ಕೊಟ್ಟರು. ಆಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂತು. ಅವ್ರು 1 ಸಲ ಅಂದರೆ ನನಗೆ ತಿಳಿದ ಮಟ್ಟಿಗೆ 5 ವರ್ಷ 1 ಸಲ ಏನೋ ಅನುದಾನ ಕೊಟ್ಟರು. 100 ಆಮೇಲೆ ಏನು ಕೊಟ್ಟಿಲ್ಲ. ನನಗೆ ಐತಿ ತಪ್ಪಿದೆ ಸರಿಪಡಿಸ್ಬೋದು. ಅದಾದ ನಂತರ ನಮ್ಮ ಸರ್ಕಾರ ಮುಂದೆ ಬಂದ ನಂತರ ಯಡಿಯೂರಪ್ಪನವರು ಅನುದಾನ ಕೊಟ್ಟರು, ಬೊಮ್ಮಾಯಿ ಸಾಹೇಬರು ಅನುದಾನ ಕೊಟ್ಟರು. ಈಗ 2.5 ವರ್ಷ ಆಯ್ತು 100 ಕೋಟಿ ರೂಪಾಯಿ ಕೊಡ್ತೇವೆ ಅಂತೇಳಿ ಮೊದಲನೇ ಬಜೆಟ್ ಒಳಗೆ ಹೇಳಿದ್ದಾರೆ. ಇದು 3ನೇ ಬಜೆಟ್. ಇನ್ನೂ ತನಕ 100 ಕೋಟಿ ರೂಪಾಯಿ ಕೆಲಸ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಮತ್ತು ಎಲ್ಲ ಕಾಮಗಾರಿಯನ್ನು ಅಲ್ಲಿಂದ ಟೆಂಡರ್ ಮಾಡಿದ್ದಾರೆ. ಅವ್ರು ಯಾರು ಕಾಂಟ್ರಾಕ್ಟರ್ ಬೆಳಗಾವಿಗೆ ಬರೋಕೆ ತಯಾರಿಲ್ಲ, ಕೆಲಸನ ಪ್ರಾರಂಭ ಆಗಿಲ್ಲ. ಹೀಗಾಗಿ ಹೆಂಗೆ ಸಮನ್ವಯ ಐತಿ? ಈಗ ಸಿಟಿ ಟು ಇವತ್ತು 135 ಕೋಟಿ ರೂಪಾಯಿ 75 ಕೋಟಿ ರೂಪಾಯಿ ಆಗಕ್ಕೆ ಕಾರಣ ಯಾರು? ಇದು ರಾಜ್ಯ ಸರ್ಕಾರ. ಯಾಕೆ ತನ್ನ ಪಾಲಿನ ಅನುದಾನ ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆ ಬರುವಂಥ ಎಲ್ಲ ಗ್ರಾಂಟ್ಗಳು ಕಡಿಮೆ ಬರೋಂಥವು. ಕಾರಣ ಏನು? ರಾಜ್ಯ ಸರ್ಕಾರ ಕಡೆ ಹಣ ಇಲ್ಲ. ಹೀಗಾಗಿ ಮಹಾನಗರ ಪಾಲಿಕೆಗೆ ಅಭಿವೃದ್ಧಿಗೆ ಹಿನ್ನಡೆ ಆಗಕ್ಕೆ ಕಾರಣ ಅಂತಂದ್ರೆ ಇವ್ರ ಪಾಲಿನ ಹಣ ಕೊಡುವಂಥದ್ದು ಕೊಡ್ತಾ ಇಲ್ಲ. ನಾವು ಮಹಾನಗರ ಪಾಲಿಕೆಯಿಂದ ಎಕ್ಸ್ಟ್ರಾ ಏನೂ ಕೇಳಿಲ್ಲ. ಅವರು ಕೊಡೋ ಮ್ಯಾಚಿಂಗ್ ಗ್ರಾಂಟ್ಗಳನ್ನ ಇವತ್ತಿಗೆ ತನಕ ಬರ್ತಾರೆ. ಸರಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಫಸ್ಟ್ ಟೈಮ್ ಮಹಾಪೌರ ಉಪಮಹಾಪೌರ ನಿಮಗೂ ಗೊತ್ತಿರ್ಬೋದು, ನೆನಪಿರ್ಬೋದು. ಆ 100 ಕೋಟಿ ರೂಪಾಯಿ ಕೊಡುವಂತ ಸಂಪ್ರದಾಯ ಅವತ್ತಿಂದ ಸ್ಟಾರ್ಟ್ ಆಗಿತ್ತು. ಯಡಿಯೂರಪ್ಪನವ್ರು ಏನ್ ನೀವು ತಗೊಂಡು ಹೋಗಿದ್ರಿ ಅವಾಗನ ಘೋಷಣೆ ಮಾಡಿ ಆಮೇಲೆ ಪ್ರತಿ ವರ್ಷ ಕೊಡ್ತಾ ಬಂದಿತ್ತು. ಈಗ್ಯಾಕೆ ನೀವು ಇಲ್ಲಿಂದ ಮಹಾಪೌರು ಉಪಮಹಾಪೌರು ಪಾಲಿಕೆ ನಿಯೋಗವನ್ನ ಕೇಂದ್ರ ಸರ್ಕಾರಕ್ಕೆ ಕಡೆ ತಗೊಂಡೋಗಿ ನೀನೇನು ಮನೆ ಸದನದಲ್ಲಿ ಪ್ರಸ್ತಾಪ ಮಾಡಿದಿಲ್ಲ, ITBT 800 ಎಕರೆ ಆ ವಿಚಾರವನ್ನ ಯಾಕೆ ಕೇಂದ್ರ ಸರ್ಕಾರ ಗಮನ ಸೆಳೆಯಬಾರ್ದು? ನಮ್ಮ ಮಹಾನಗರ ಪಾಲಿಕೆ ಗ್ರಾಂಟ್ ಬರೋದು ಕೇಂದ್ರ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ. ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು, ರಾಜ್ಯ ಸರ್ಕಾರ ತಂದು ನಾವು ಬೇಕಾದ್ರೆ ನೀವು ಹೇಳ್ದಂಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಂಗೆ ಎಲ್ಲರೂ ಬೇಕಾದ್ರೆ ಹೋಗಿ ಬರ್ತೀವಿ. ಮುಖ್ಯಮಂತ್ರಿ ಟೈಮ್ ಕೊಟ್ಟರೆ. ಎರಡನೇದು ITBT ಏನದ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಮಾಡುವಂಥ ಒಂದು ನಾವು ಜಾಗ ಹಿಡಿದೀವಿ. ಅದು ಕೇಂದ್ರ ಸರ್ಕಾರ ವ್ಯಾಪ್ತಿ ಹೋಗೋದು. ಅದು ಈಗಾಗಿ ನಾನು ಕನ್ನಡಿ ಅವರು ಜಗದೀಶ್ ಶೆಟ್ಟರ್ ಸಾಹೇಬರು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೊಂದು ಜಾಗ. ಆದ್ರೆ ಇನ್ನೂ ರಗಡ್ ಜಾಗ ಅದಲ್ಲ ಬೆಳಗಾವಿನಾಗ, ಅದು ಮಾಡ್ಬೇಕಲ್ಲ. ಆದ್ರೆ ಖರ್ಗೆ ಸಾಹೇಬರು ನಿನ್ನೆ ಉತ್ತರ ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಆದ್ರೆ ಇಂಪ್ಲಿಮೆಂಟ್ ಆಗ್ಬೇಕು. ಬರೀ ಉತ್ತರ ಫ್ಲೋರ್ ಬ್ಯಾಗ್ ಕೊಟ್ಟರೆ ಆಗೋದಿಲ್ಲ, ಅದು ಇಂಪ್ಲಿಮೆಂಟ್ ಆಗಬೇಕು. ಮಾಡ್ತಾರೆ ಅನ್ನೋದು विश्वास आहे. ನೋಡೋಣ ಏನು ಮಾಡ್ತಾರೆ. साहेब 3 वर्षाचा कार्यकाळ पूर्ण झाला. तुम्ही समाधानी आहात का? तुम्ही पहिल्या वर्षी जे सांगितलं होतं त्याप्रमाणे कामकाज महापालिकेचं चाललंय का? ते सहयोग पाहिजे होतं. महानगरपालिकेने त्यांनी मला सहयोग दिले नाहीत. पैसे जेवढं ग्रँट द्यायला पाहिजे होतं तेवढं दिलं नाही. त्यामुळं जेवढं विकास 100 कोटी प्रत्येक वर्षी आलेला आहे. 5 वर्षात 500 कोटी धरा, 300 कोटी धरा. आता 300 कोटी पाहिजे होते. आता अजून 100 जो अपेक्षा आहे ते राज्य सरकारकडनं पूर्ण झालं नाही, महानगरपालिकेकडनं नाही. महानगरपालिका पूर्ण प्रमाणात जनतेच्या बरोबर आहे. टॅक्स आम्ही वाढवत नव्हतो.
काय थोडी आमची कामं आहेत ती सुरेख चालू आहेत. खरं जिथं कमतरता असेल तुमच्याकडनं पण अपेक्षा करतो, आमचे कुठं कमी असेल तर तुम्ही सांगा, आम्ही ते अजून 2 वर्ष आहेत. खरं भारतीय जनता पार्टीचे नगरसेवक ನೀವು ರೋಡ್ ಮಾಡ್ಕೊಂತ ಹೊಂಟೇರಿ, ಅವ್ರ ಹಡ್ಕೊಂತ ಹೊಂಟಾರ. ನಿನ್ನಿಲ್ ಬನ್ನಿ ನೀವು, ಯಾವಾಗಿನ ಮಟ್ಟ ಮುಗಿಸ್ತಾರ ಇದು? 2 ದಿವಸ ಅಲ್ಲ ನಿನ್ನಿಲ್ ಬನ್ನಿ ನೀವು, ನಾನು ವಿಧಾನಸಭೆಯೊಳಗೆ ಗಮನ ಸೆಳೆಯುವ ಸೂಚನೆ ಮುಖಾಂತರ ರಾಜ್ಯ ಸರ್ಕಾರದ ಗಮನಕ್ಕೆ ತಗೊಂಬನ್ನಿ. ಏನಂತ ನಾವು ಅವ್ರಿಗೆ ಏನ್ ಕೊಟ್ಟಿದ್ದ ಟೈಮ್ಗಿಂತ ಲೇಟ್ ಆಗಿ ಅವ್ರು ಮಾಡ್ತಾ ಇದ್ದಾರೆ. 1 ವರ್ಷ 2025 ನಮ್ದು ಆಗ್ಬೇಕಾಗಿದ್ದು ಆಗ್ಲಿಲ್ಲ. 26 ಡಿಸೆಂಬರ್ ತನಕ ಟೈಮ್ ಕೊಟ್ಟಿದ್ದಾರೆ. ಅದಕ್ಕೆ ದಂಡ ಹಾಕ್ಯಾರ ಅಂತ ಹೇಳಿದ್ರು, ದಂಡ ಹಾಕಿದ್ದಾರೆ. ಆದ್ರೆ ಬರೀ ದಂಡ ಹಾಕ್ಯಾರ ನಡೆಯುದಿಲ್ಲ, ಅದಕ್ಕೆ ಬರೀ ಕಂಪ್ನಿಗೆ ದಂಡ ಹಾಕತಾರೆ. ಅಧಿಕಾರಿಗಳು ಯಾರು ಇಂಪ್ಲಿಮೆಂಟ್ ಮಾಡ್ಬೇಕು ಅವ್ರಿಗೆ ಅವ್ರ ಮ್ಯಾಗ ಆಕ್ಷನ್ ಆಗ್ತಾಯಿಲ್ಲ, ಅವ್ರ ಮ್ಯಾಗ ಆಕ್ಷನ್ ಮಾಡ್ರಿ ಅಂತ ಹೇಳಿದ್ದೀವಿ. ರಿಸ್ಟೋರೇಷನ್ ಎಲ್ಲಿಯೂ ಸರಿಯಾಗಿ ಮಾಡ್ತಾ ಇಲ್ಲ. ನಾನು ಹೇಳಿ ನೀವು ನನ್ನ ಭಾಷಣ ಕೇಳ್ಬೋದು, ನೀವು ಇರಾನ್ ಮತ್ತೆ ಯುಕ್ರೇನ್ ಆಗಿದ್ದಾವೆ ಬೆಳಗಾವ್ ರೋಡ್ಗಳು ಅಂತ ಹೇಳಿದ್ರೆ ನಾನು ಆ ಪರಿಸ್ಥಿತಿ ಆಗಿದೆ. 30 ಕೋಟಿ 50 ಕೋಟಿ ದಂಡ ಗಟ್ಟೆ 30 ಕೋಟಿ ಬರ್ಲಿರ್ತೀನಿ ಆಲ್ರೆಡಿ, ಅದು 20 ಕೋಟಿ ಬರಲ್ಲ ಪಾಹಿಜೆ. ತೀರ್ಪನ್ನು ಅದನ್ನು ತುಂಬಾ ಕೇಳ್ತೇವೆ ನಾವು, ಅದನ್ನು ಒತ್ತಾಯ ಮಾಡ್ತೀವಿ. ಆದ್ರೆ ನಿನ್ನೆ ನನ್ನ ಪ್ರಶ್ನೆಯಿಂದ ಯುಡಿ ಮಿನಿಸ್ಟರ್ ಗಂಭೀರವಾಗಿ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ 1 ವಾರ ಒಳಗೆ 15 ದಿವಸ ಒಳಗೆ ಅದು ಅಧಿವೇಶನ ಮುಗಿದ ನಂತರ ಮೀಟಿಂಗ್ ಮಾಡಿ ಈ ಕೆಲಸಕ್ಕೆ ಗತಿ ಕೊಡುವಂಥದ್ದು, ಅದ್ರ ಜೊತೆಗೆ ರಿಸ್ಟೋರೇಷನ್ ಬಗ್ಗೆ ವಿಶೇಷ ಗಮನ ಕೊಡುವಂಥದ್ದು ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದೆ. ಸರ್, ಪಾಲಿಕೆಗೆ ಆದಾಯ ಸಂಗ್ರಹ ಡಿಮ್ಯಾಂಡ್ ಬಹಳ ಇರ್ತದೆ ಸರ್, ಅದ್ರ ಪ್ರಕಾರ ಸಂಗ್ರಹ ಆಗುದಿಲ್ಲ. ಮುಂದಿನ ನಿರ್ಮಾಣದಲ್ಲಿ ಏನಾದರೂ ನಗರಸೇವಕರು ಒತ್ತಾಯ ಮಾಡಿಕೆ ಸರ್, ಏನಾದರೂ ಆದಾಯ ಸಂಗ್ರಹ ದ್ವಿಗುಣ ಬರ್ತದೆ. ಅಲ್ಲ, ದ್ವಿಗುಣಗೊಳಿಸೋದಲ್ಲ, ಯಾರು ಪಾಲಿಕೆಗೆ ಆದಾಯ ಕೊಡಬೇಕು ಅದನ್ನ ಯಾರು ತಮ್ಮ ಟ್ಯಾಕ್ಸ್ ತುಂಬಬೇಕು, ಅದನ್ನು ವಸೂಲಿ ಕಟ್ಟುನಿಟ್ಟಾಗಿ ಮಾಡುವಂಥದ್ದು ಅಧಿಕಾರಿಗಳು ಮಾಡಬೇಕು. ನಗರಸೇವಕರು ಮಹಾಪೌರ ಅದ್ರ ಬಗ್ಗೆ ಪ್ರತಿಯೊಂದು ಮೀಟಿಂಗ್ನಾಗ ಕೌನ್ಸಿಲ್ ಮೀಟಿಂಗ್ನಾಗ ಹೇಳ್ತಾರೆ. ಯಾಕಂದ್ರೆ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ರೊಕ್ಕ ತರುವಂಥದ್ದು, ಕರವನ್ನ ವಸೂಲು ಮಾಡುವಂಥದ್ದು ಕೆಲಸ ಪಾಲಿಕೆ ಸಿಬ್ಬಂದಿಗಳು ಮಾಡಬೇಕು. ಅದು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಈಗ ನೀವು ನೋಡಿರ್ಬೋದು, ತಾಳಿಕೋಟೆಯಿಂದ ಮಹಾನಗರ ಪಾಲಿಕೆಗೆ ಎಷ್ಟು ನುಕ್ಸಾನ್ ಆಗಿದ್ದದ. ಕೊಂಗಲಿ ಅವರು ಅದಾರ, ಎಷ್ಟಾಗಿದ್ದದ 7 ಕೋಟಿ 7 ಕೋಟಿ ಅವ್ರನ್ನ ತೆಗೆದು ಬೇರೆದವ್ರನ್ನ ಹಾಕೋದನ್ನು ರಾಜ್ಯ ಸರ್ಕಾರ ಅವ್ರನ್ನ ಇಡ್ತದೆ. ಅಂದ್ರೆ ಯಾರ ಭ್ರಷ್ಟಾಚಾರಕ್ಕೆ ಅನುಕೂಲ ಮಾಡಿಕೊಡ್ತಾರ, ಯಾರು ಮಹಾನಗರ ಪಾಲಿಕೆ ವಸೂಲಿ ಕಮ್ಮಿ ಮಾಡ್ತಾರ, ಯಾರು ನಮ್ಮ ಪಾರ್ಕಿಂಗ್ ವ್ಯವಸ್ಥೆಯನ್ನ ಟೆಂಡರ್ ತೆಗೆದು ಹಂಗೆ ಇಟ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡುವಂತ ಮಾಡ್ತಾರ, ಅಂತವ್ರು ತೆಗೆದು ಮಹಾನಗರ ಪಾಲಿಕೆ ಆದಾಯ ಹೆಚ್ಚು ಮಾಡಿದೆ ಅಂತ ಹೇಳಿ ಮಹಾಪೌರವರು ನಗರಸೇವಕರು ಎಲ್ಲರೂ ಒತ್ತಾಯ ಮಾಡಿದ್ರು. ಇವರು ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಹೆಂಗ್ ಮಹಾನಗರ ಪಾಲಿಕೆ ಆದಾಯ ಹೆಚ್ಚಾಗಬೇಕು? ರಾಜ್ಯ ಸರ್ಕಾರ ಅಧಿಕಾರಿಗಳು ಕಂಟ್ರೋಲ್ ಯಾರ್ದಿರೋದು? ರಾಜ್ಯ ಸರ್ಕಾರ. ನಾವು ಮಹಾನಗರ ಪಾಲಿಕೆಯಿಂದ ನಿರ್ಣಯ ಮಾಡ್ಬೋದು. ಪ್ರೈವೇಟ್ ಕಂಪ್ಲೇಂಟ್ ಮಾಡಬಹುದು ಸರ್, ಮಹಾಪೌರ ಕಡೆಯಿಂದ ಇಂತ ಕೋಟಿಗಟ್ಟೆ ಅಲ್ಲ, ನಾವು ಅಧಿಕಾರಿ ವಿರುದ್ಧ ಎಲ್ಲಾ ಪುರಾವೆಗಳನ್ನ ರಾಜ್ಯ ಸರ್ಕಾರಕ್ಕೆ ಒಂದು ವಿಶೇಷ ಸಮಿತಿ ನೇಮಿಸಿ ಪರಾಮರ್ಶೆ ಮಾಡಿ ಪರಾಮರ್ಶೆ ಮಾಡಿ ಅವ್ರ ಮ್ಯಾಗ ತಪ್ಪಿದ್ರೆ ಕ್ರಮ ಕೈಗೊಡ್ರಿ. ನೀವು ನಮ್ಮದು ಆರೋಪ ನೀವು ಅದ ಸತ್ಯ ನಿಷ್ಠೆ ನೋಡ್ರಿ ಅಂತ ಇಲ್ಲಿ ಇಡೀ ಕಾರ್ಯದರ್ಶಿ ಬಂದಾಗ ಎಲ್ಲಾ ನಗರಸಭೆಗಳು ಹೋಗಿ ಕೊಂಡು ಬಂದಾರ, ಆದ್ರೂ ಕ್ರಮ ಇಲ್ಲ. ಇದರ ಅರ್ಥ ಏನಾಯ್ತು? ಅದಕ್ಕೆ ಅವ್ರು ಶಾಮೀಲ್ ಆಗಿದ್ದಾರೆ, ಇವ್ರು ಶಾಮೀಲ್ ಆಗಿದ್ದಾರೆ. ಮತ್ತೆ ಈಗ ಬೇಗ ಎಲಿಮೆಂಟ್ ಅವರು ಕೋಟಿಗಟ್ಟಲೆ ವಂಚನೆ ಮಾಡ್ಯಾರ ಅಂತ ಗೊತ್ತಾಗಿತ್ತು. ಅವರು ಕಡಿಮೆ ಜಾಗ ತೋರಿಸಿ ಹೆಚ್ಚು ಜಾಗ ಇದ್ರು ಕೂಡ ಕಡಿಮೆ, ಈಗೇನಾದ್ರು ಬರೋಬ್ಬರಿ ಜಾಗ ಮಾಪ್ ಮಾಡತ್ತಾರೆ ಮತ್ತೆ ಮಧ್ಯಾಹ್ನಂಗ ನಡೆಯುತ್ತಾರೆ. ಅದ್ರ ಮ್ಯಾಗ ಹಿಂದಿನ ಮಹಾಪೌರ ಮತ್ತು ನಗರಸಭೆಗಳು ಕ್ರಮಕ್ಕೆ ಶಿಫಾರಸು ಮಾಡಿದ್ರು ಅನ್ನೋದು ನನ್ನ ಮಾಹಿತಿ ಅದ. ಈಗೇನಾಗಿದ್ದದ ವಸ್ತುಸ್ಥಿತಿ ನನಗೆ ಗೊತ್ತಿಲ್ಲ. ಆದ್ರೆ ನಿಶ್ಚಿತವಾಗಿ ಎಷ್ಟು ಪಾಲಿಕೆಗೆ ಆದಾಯ ಬರಬೇಕು ಅದನ್ನ ಕಟ್ಟುನಿಟ್ಟು ವಸೂಲಿ ಮಾಡ್ಬೇಕು ಅಂತ ಹೇಳಿ ಆದೇಶ ಮಾತ್ರ ಮಾಡಿದ್ದು ನನಗೆ ಮಾಹಿತಿ. ಕೇವಲ ಆಸ್ತಿ ತೆರಿಗೆ ಅಲ್ಲ ಸರ್, ಎಲ್ಲಾ ಸೆಕ್ಷನ್ ಇವನ್ ಟ್ರೇಡ್ ಲೈಸೆನ್ಸ್ 4.5 ಕೋಟಿ ರೂಪಾಯಿ ವರ್ಷಕ್ಕೆ ಸರ್ ಕಲೆಕ್ಟ್ ಆಗೋದು 1 ಕೋಟಿ ರೂಪಾಯಿ. ಈಗ ಎಲ್ಲಾ ಸೆಕ್ಷನ್ ಅಧಿಕಾರಿಗಳು ಇದ್ರಾಗ ಇದು ಮಾಡ್ತಾರೆ. ಅಲ್ಲ, ಈಗ ನೋಡ್ರಿ, ಈಗ ಮಹಾಪೌರ ಅವರು ಮತ್ತು ನಗರಸೇವಕರು ತಮ್ಮ ಕರ್ತವ್ಯದಲ್ಲಿ ಲೋಪ ಅಥವಾ ಕರ್ತವ್ಯದಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ನಾವು ಅದನ್ನ ಜವಾಬ್ದಾರಿ ತಗೋಬಹುದು. ನಮ್ಮವ್ರು 100ಕ್ಕೆ 100 ಮಹಾನಗರ ಪಾಲಿಕೆ ಸ್ಟ್ಯಾಂಡಿಂಗ್ ಕಮಿಟಿ ಒಳಗಿರ್ಬೋದು ಅಥವಾ ಕೌನ್ಸಿಲ್ ಮೀಟಿಂಗ್ ಒಳಗಿರ್ಬೋದು, ಟ್ಯಾಕ್ಸೇಷನ್ ಬಗ್ಗೆ ಇರ್ಬೋದು, ಈ ಲೈಸೆನ್ಸ್ ಬಗ್ಗೆ ಎಲ್ಲ ಹೇಳಿದ್ರು ಮಾಡ್ತಾ ಇಲ್ಲ. ಯಾರು ಮಾಡ್ತಾ ಇಲ್ಲ? ಅಧಿಕಾರಿಗಳು ಮಾಡ್ತಾ ಇಲ್ಲ. ಇಂಥವ್ರನ್ನ ಚೇಂಜ್ ಮಾಡ್ರಿ. ಈಗ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ರಾಜ್ಯ ಸರ್ಕಾರನೇ ಒಂದು ಪತ್ರ ಬರ್ತದ, ಇವ್ರನ್ನ ಲಾ ಅಧಿಕಾರಿಗಳು ಸರಿ ಇಲ್ಲ, ಅವ್ರನ್ನ ಚೇಂಜ್ ಮಾಡ್ರಿ ಅಂತೇಳಿ. ಯಾವಾಗ 25ನೇದು 8 ತಿಂಗಳಾಗಿ ಬರ್ತಿದ್ದ. ಕೌನ್ಸಿಲ್ನಾಗೂ 2-3 ಸಲ ಪ್ರಸ್ತಾವನೆ ಆಯ್ತು, ಅವ್ರನ್ನ ಬದಲಿ ಮಾಡ್ರ. ಅದನ್ನು ಅವ್ರು ಇಟ್ಕೊಂಡ್ ಕುಂತಿದ್ದಾನ. ಇದರಿಂದ ನಮ್ಮ ಆಸ್ತಿಗಳು ಹೊರ ಪಾಲಾಗಂತ ಈ ಲೆಟರ್ ಬಂದ್ರು ಚೇಂಜ್ ಆಗ್ತಾ ಇಲ್ಲ. ಅಂದ್ರೆ ನೀವೇ ತಿಳ್ಕೊಂಡ್ಬಿಡ್ರಿ. ಬೇರೆ ಉದಾಹರಣೆ ಬೇಡ. ಒಬ್ಬ ಈ ಸಜ್ಜನ ಯುಟಿ ಖಾದರಂತ ಸಜ್ಜನ ವ್ಯಕ್ತಿ
ಇಡೀ ದೇಶ ಇಡೀ ಜಗತ್ತಿನಾಗ ಮೊದಲೇ ಸಲ ಸ್ಪೀಕರ್ ಸಭಾತ್ಯಾಗ ಮಾಡಿ ಹೋಗ್ತಾರಂದ್ರೆ ಅಲ್ಲಿತ್ತು ಎಲ್ಲಿತ್ತು ಅನ್ನೋದು ನೀವು ವಿಚಾರ ಮಾಡಿ ಎಲ್ಲಿತ್ತು ಅಲ್ಲಿತ್ತ ನಾವ್ ಹೇಳೋದು ಬೇಡ ಅವ್ರ ಹೇಳಂತಾರ ಅಲ್ಲಿತ್ತು ಎಲ್ಲಿತ್ತು ಅಂತ ಹೇಳಿ ಮತ್ತೆ ಇದು ಇದಕ್ಕೆ ಬೇರೆ ಉದಾಹರಣೆ ಕೊಡೋದ ಅವಶ್ಯಕತೆ ಇದನ್ನು ಇಡೀ ದೇಶದ ಇತಿಹಾಸನಾಗಲ್ಲ ಜಗತ್ತಿನ ಇತಿಹಾಸನಾಗ ಮೊದಲೇ ಸಲ ಸ್ಪೀಕರ್ ಸಭಾತ್ಯಾಗ ಮಾಡೋದು ಯಾರು ವಿರೋಧ ಪಕ್ಷದವ್ರು ಮಾಡ್ಬೇಕು ಆಡಳಿತ ಪಕ್ಷದವರು ಮಾಡಿದ ಉದಾಹರಣೆಗಳು ಇನ್ನೂ ತನಕ ಅದು ಸ್ಪೀಕರ್ ಸಭಾತ್ಯಾಗ ಮಾಡ್ತಾರ ಈ ಸರ್ಕಾರ ಯಾವ ಮಟ್ಟಿಗೆ ಬರ್ತೈತೆ ಅಂತ ನೀವು ವಿಚಾರ ಅದ್ರ ಬಗ್ಗೆ ಸಾಹೇಬ್ರ ಒಂದ ನಿಮಿಷ ಹೇಳ್ತಾರೆ. ಈ ಕಾದಿರ್ ಅವರು ತೆಗೆದುಕೊಂಡಂತ ನಿರ್ಧಾರ ಅವರ ಸತ್ಯನಿಷ್ಠೆ ಮತ್ತು ಸಂವಿಧಾನಾತ್ಮಕವಾಗಿರುವಂತಹ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ಅಫಿಲಿಯೇಷನ್ ಈ ಸ್ಟುಡ್ ಬೈ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಮತ್ತೆ ಅದಕ್ಕೆ ತ್ಯಾಗ ಮಾಡಿ ದ ರೂಲಿಂಗ್ ಪಾರ್ಟಿ ಇಸ್ ನಾಟ್ ಬಿಹೇವಿಂಗ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇರೋದ್ರಿಂದ ಪೀಠ ತ್ಯಾಗ ಮಾಡಿರುವಂತದ್ದು. ಇಟ್ ಶೋಸ್ ದ ಇರೆಸ್ಪಾನ್ಸಿಬಿಲಿಟಿ ಅಂಡ್ ದೇರ್ ನೆಗ್ಲಿಜೆನ್ಸ್ ಟುವರ್ಡ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಗೌರ್ಮೆಂಟ್ ದವರು ಮಾಡ್ತಾ ಇರುವಂತದ್ದು ಜಗಜ್ಜಾರವಾಗಿದೆ. ಆದ್ರಿಂದ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಆದ್ರಿಂದ ಯುಟಿ ಖಾದರ್ ಅಂತವರು ಈ ರೀತಿಯಾಗಿ ವರ್ತನೆ ಮಾಡಿರುವಂತದ್ದು ಎಲ್ಲರ ಮನಸ್ಸನ್ನ ಗೆದ್ದಿದೆ. ಮತ್ತೆ ಅವರು ಸಂವಿಧಾನಾತ್ಮಕವಾಗಿರುವಂತಹ ಹುದ್ದೆಯಲ್ಲಿರೋದ್ರಿಂದ ಅವ್ರಿಗೆ ಒಂದು ಬಹಳ ಒಳ್ಳೆಯ ಬೆಳವಣಿಗೆ ಇದು. ಥ್ಯಾಂಕ್ ಯು. ಪ್ರಸಾದ್ ಮಾಡಕ್ ಸಂಕಲ್ಪವಾದ ಅವಕಾಶ ಸರ್ಕಾರ ಕೊಡ್ಬೇಕಲ್ಲ. ನಾವು ಸಮಸ್ಯೆ ನಿವಾರಣೆ ಮಾಡಕ್ ನಾವ್ ಮಾಡತ್ತೇವೆ, ಅವ್ರ ಸಮಸ್ಯೆ ನಿರ್ವಹಣೆ ಮಾಡಕ್ ಅವ್ರು ಮಾಡತ್ತವ್ರ ನೀನು ಮಾಡೋದು. ಧನ್ಯವಾದ. ಕಲಾಮಂದಿರ ಉಲ್ಲೇಖ ಮಾಡಿ ಅಲ್ಲಿಯೂ ಈ ಐಟಿ ಬಿಟಿಗೆ ಸಂಬಂಧಪಟ್ಟಂತಹ ಇದನ್ನ ತಗೊಂಡ್ಬರ್ತೀವಿ ಅಂತ ಹೇಳಿದಾರೆ. ಆದ್ರೆ ನಾವು ಮಹಾನಗರ ಪಾಲಿಕೆ ಕೇಳಿದಾಗ ಇಲ್ಲಿ ಇವರು ಟೆಂಡರ್ ತೆಗೆಯುವಂಥದ್ದು ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಅಂತಂದಾರೆ. ಇವತ್ತು ಬಹುತೇಕ ಇದು ಆದ ನಂತರ ಕಮಿಷನರ್ ಅವ್ರ ಜೊತೆಗೆ ಮಾತಾಡಿ ಅವ್ರು ಹೇಳಿದ್ ಸರಿನೋ ಇವ್ರು ಮಾಡೋದು ಸರಿನೋ ಅನ್ನೋದು ನೋಡ್ಕೊಂಡು ಐಟಿ ಬಿಟಿಗೆ ನಾವು ಕೊಟ್ರ ಅಂತಂದ್ರೆ ಅಲ್ಲಿ ನನಗೆ ಮಾಹಿತಿ ಇದ್ದಿದ್ದ ಪ್ರಕಾರ 1,000 ಜನರಿಗೆ ಅಲ್ಲಿ ಉದ್ಯೋಗ ಅವಕಾಶ ದೊರೀತದ. ಅದನ್ನ ಆತ ನಮ್ಮ ಬೆಳಗಾವಿ ಹುಡುಗರಿಗೆ ಅನುಕೂಲ ಆಗ್ತೈತೆ ಅಂತ ದೃಷ್ಟಿಯಿಂದ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ಬೇಕಂತ ಹೇಳಿ ನಾನು ಮಹಾನಗರ ಪಾಲಿಕೆ ಸದಸ್ಯರು, ಹೊಸ ಮಹಾಪೌರು ಮತ್ತು ಕಮಿಷನರ್ ಅವರು ರಿಕ್ವೆಸ್ಟ್ ಮಾಡ್ತೀನಿ.